ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಾಮೆ ಅಕ್ಕಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸಾಮೆ 1/4 ಕಪ್ ತಗೊಂಡಿದ್ದೀನಿ, ಸಕ್ಕರೆ 1/4 ಕಪ್ಪು, ತುಪ್ಪ 2ರಿಂದ 3 ಟೇಬಲ್ ಸ್ಪೂನು, ಪೈನಾಪಲ್ ಎಸೆನ್ಸು ಸ್ವಲ್ಪ, ಬೇಕಾದರೆ ನೀವು ಏಲಕ್ಕಿ ಪುಡಿ ಹಾಕೋಬಹುದು, ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ, ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದೀನಿ. ಈಗ ಸಾಮೆನ ಕ್ಲೀನಾಗಿ ಒಂದು 3 ಸಾರಿನ ಇದನ್ನ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡೋಣ. ನೀರಲ್ಲಿ 3 ಸಾರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನ ಹುರ್ಕೊಳ್ಳೋಣ. ಸ್ವಲ್ಪ ನೀರು ಆವಿಯಾಗುವವರೆಗೂ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪು ಹತ್ತುವಂಗೆ ಹುರಿಯೋಣ, ತುಂಬ ಹುರಿಯೋದು ಬೇಡ. ಇದನ್ನ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ಇದನ್ನ ಈಗ ನೋಡಿ, ಬಿಳಿ ಬಿಳಿ ತರ ಕಾಣಿಸ್ತಾ ಇದೆ ಅಲ್ಲ, ಇಷ್ಟ ಆಗ್ಬಿಟ್ರೆ ಸಾಕು. ನೋಡಿ, ಈ ತರ ಹುರ್ಕೊಂಡು ತೆಗೆಯೋಣ. ಈಗ ನೀರು ಹಾಕೊಂಡಿದ್ದೀನಿ. 1 ಕಪ್ಪು ಸಾಮೆಗೆ 5 ಕಪ್ಪು ನೀರು ಹಾಕೋಬೇಕು. ಈಗ ಒಂದು ಕುದೀಲಿ. ಈಗ ಸಾಮೆ ಹಾಕೊಳ್ಳೋಣ. ಇದು ಮೆತ್ತಿಗೆ ಬೇಯಬೇಕು. ತಟ್ಟೆ ಮುಚ್ಚಿ ಬೇಯಿಸೋಣ. ಈಗ 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಈಗ ಸಕ್ಕರೆ ಹಾಕೋಣ. ಸ್ವಲ್ಪ ಅರಿಶಿನ, ತುಪ್ಪ ಸ್ವಲ್ಪ, ಈಗ ಕೈಯಾಡಿಸಿ. ಸಕ್ಕರೆ ಎಲ್ಲ ಕರಗಲಿಕ್ಕೆ ಬನ್ನಿ. 1 ನಿಮಿಷ ಬಿಡೋಣ. ಈಗ ಉಳಿದಿರೋ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಪೈನಾಪಲ್ ಎಸೆನ್ಸ್ ಹಾಕ್ತೀನಿ. ಈಗ ಎಸೆನ್ಸ್ ಹಾಕಿ ಕೈಯಾಡಿಸಿದ್ದೀನಿ. ಎಸೆನ್ಸ್ ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ 1-2 ಏಲಕ್ಕಿನ ಪುಡಿ ಮಾಡಿ ಹಾಕೋಬೋದು ಇದಕ್ಕೆ. ಈಗ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಹಾಕಿ. ಈಗ ಸಾಮೆ ಕೇಸರಿ ಬಾತು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.